ಕಂಬಳ ಅಂತ ಹೇಳಿದ್ರೆ ಉಡುಪಿ ಮಂಗಳೂರಿನ ಒಂದು ಪ್ರತಿಷ್ಠೆಯ ಜನಪದ ಕ್ರೀಡೆ. ದಿನೇ ದಿನೇ ಇದರ ಪ್ರತಿಷ್ಠೆ ಕೂಡ ಹೆಚ್ಚಾಗ್ತಿದೆ, ಕಂಬಳದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಆರಂಭದಲ್ಲಿ ಕೆಲವು ಬೆರಳೆಣಿಕೆಯ ಕಂಬಳಗಳಿದ್ರೆ ಈಗ 24 ಕಂಬಳಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ. ಹಾಗಾಗಿ ಉಡುಪಿಯಲ್ಲೂ ಕೂಡ ಒಂದು ಕಂಬಳವನ್ನು ನಡೆಸಬೇಕು ಅನ್ನುವಂತ ಕಾರಣಕ್ಕೆ ಉಡುಪಿ ಕಂಬಳ ಅದಕ್ಕೆ ಒಂದು ದಿನ ನಿಗದಿಯಾಗಿತ್ತು. ಅದಕ್ಕೆ ಒಂದು ಭೂಮಿಯನ್ನ ಯುವಜನ ಕ್ರೀಡಾ ಇಲಾಖೆ ಜಿಲ್ಲಾಡಳಿತದ ಆದೇಶದಂತೆ ನೀಡಿತ್ತು. ಹಾಗಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸೇರಿದಂತೆ ಒಂದು ಕಂಬಳ ಸಮಿತಿ ಅದಕ್ಕೆ ಫೆಬ್ರವರಿ 28ಕ್ಕೆ ಒಂದು ಶಂಕುಸ್ಥಾಪನೆಗೆ ದಿನವನ್ನ ನಿಗದಿ ಮಾಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಇದು ಒಂದು ರೀತಿಯಾಗಿ ರಾಜಕೀಯ ಗದ್ದಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ 4ನೇ ತಾರೀಕಿನಂದು ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಆಗಬೇಕು ಅನ್ನೋಂತ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪಟ್ಟು ಹಿಡಿದು ಅದರ ದಿನವನ್ನ ಬೇರೆ ದಿನಕ್ಕೆ ಶಿಫ್ಟ್ ಮಾಡಬೇಕು, ಅಂದ್ರೆ ಮಾರ್ಚ್ 4ಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಹಾಗಾಗಿ ಸದ್ಯ ಯಾವ ದಿನ ನಿಗದಿಯಾಗಿದೆ ಅದೇ ದಿನದಂದು ನಡೆಸುವುದಕ್ಕೆ ಕಂಬಳ ಸಮಿತಿ ಮತ್ತು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ಸದ್ಯಕ್ಕೆ ಶಂಕುಸ್ಥಾಪನೆ ಕೂಡ ನಡೆದಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಗದ್ದಲ ಗಲಾಟೆಗಳು ಸೃಷ್ಟಿ ಆಗಬಾರದು ಅನ್ನೋಂತ ಕಾರಣಕ್ಕೆ ಜಿಲ್ಲಾ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆಯ ತನಕ 80 ಬಡಗುಬೆಟ್ಟು ಪ್ರದೇಶದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿ ಇರುವಂತದ್ದು. ಸದ್ಯ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿರುವಂತದ್ದು. ಆದ್ರೆ ಮುಂದೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತದೆ, ರಾಜ್ಯಕ್ಕೆ ತಿರುವನ್ನು ಪಡೆದುಕೊಳ್ತದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಜಿಲ್ಲಾಡಳಿತ ವತಿಯಿಂದ ಮಾರ್ಚ್ 3ಕ್ಕೆ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪ್ರೇರಣೆ ಕೊಟ್ಟು ಮತ್ತೆ ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾರ, ಅಥವಾ ಇದೇ ಶಂಕುಸ್ಥಾಪನೆಯಿಂದ ಕಂಬಳದವರೆಗೆ ಇದು ಮುಂದುವರಿತ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಕಂಬಳ ಒಂದು ಪ್ರತಿಷ್ಠೆ, ಕರಾವಳಿಗರ, ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಯಾರು ಮೇಳೈಸ್ತಾರೆ ಅನ್ನೋದು ಕೂಡ ಕರಾವಳಿಯ ಜನರ ಪ್ರಶ್ನೆ ಆಗಿರೋದು. ಇದಕ್ಕೆಲ್ಲವೂ ಉತ್ತರ ಸಿಗ್ಬೇಕಾದ್ರೆ ಇಲ್ಲಿ ಕಂಬಳ ನಡೆದ್ರೆ ಅಷ್ಟೇ ಈ ಇಳಿದಿರುವಂತ ಕಾರ್ಯಕ್ಕೆ ಒಂದು ಪೂರ್ಣ ಚುಕ್ಕಿ ಸಿಗುವಂತದ್ದು. ಕಂಬಳ ಅಂತ ಹೇಳಿದ್ರೆ ಉಡುಪಿ ಮಂಗಳೂರಿನ ಒಂದು ಪ್ರತಿಷ್ಠೆಯ ಜನಪದ ಕ್ರೀಡೆ. ದಿನೇ ದಿನೇ ಇದರ ಪ್ರತಿಷ್ಠೆ ಕೂಡ ಹೆಚ್ಚಾಗ್ತಿದೆ, ಕಂಬಳದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಆರಂಭದಲ್ಲಿ ಕೆಲವು ಬೆರಳೆಣಿಕೆಯ ಕಂಬಳಗಳಿದ್ರೆ ಈಗ 24 ಕಂಬಳಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ. ಹಾಗಾಗಿ ಉಡುಪಿಯಲ್ಲೂ ಕೂಡ ಒಂದು ಕಂಬಳವನ್ನು ನಡೆಸಬೇಕು ಅನ್ನುವಂತ ಕಾರಣಕ್ಕೆ ಉಡುಪಿ ಕಂಬಳ ಅದಕ್ಕೆ ಒಂದು ದಿನ ನಿಗದಿಯಾಗಿತ್ತು. ಅದಕ್ಕೆ ಒಂದು ಭೂಮಿಯನ್ನ ಯುವಜನ ಕ್ರೀಡಾ ಇಲಾಖೆ ಜಿಲ್ಲಾಡಳಿತದ ಆದೇಶದಂತೆ ನೀಡಿತ್ತು. ಹಾಗಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಸೇರಿದಂತೆ ಒಂದು ಕಂಬಳ ಸಮಿತಿ ಅದಕ್ಕೆ ಫೆಬ್ರವರಿ 28ಕ್ಕೆ ಒಂದು ಶಂಕುಸ್ಥಾಪನೆಗೆ ದಿನವನ್ನ ನಿಗದಿ ಮಾಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಇದು ಒಂದು ರೀತಿಯಾಗಿ ರಾಜಕೀಯ ಗದ್ದಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ 4ನೇ ತಾರೀಕಿನಂದು ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಆಗಬೇಕು ಅನ್ನೋಂತ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪಟ್ಟು ಹಿಡಿದು ಅದರ ದಿನವನ್ನ ಬೇರೆ ದಿನಕ್ಕೆ ಶಿಫ್ಟ್ ಮಾಡಬೇಕು, ಅಂದ್ರೆ ಮಾರ್ಚ್ 4ಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಹಾಗಾಗಿ ಸದ್ಯ ಯಾವ ದಿನ ನಿಗದಿಯಾಗಿದೆ ಅದೇ ದಿನದಂದು ನಡೆಸುವುದಕ್ಕೆ ಕಂಬಳ ಸಮಿತಿ ಮತ್ತು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ಸದ್ಯಕ್ಕೆ ಶಂಕುಸ್ಥಾಪನೆ ಕೂಡ ನಡೆದಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಗದ್ದಲ ಗಲಾಟೆಗಳು ಸೃಷ್ಟಿ ಆಗಬಾರದು ಅನ್ನೋಂತ ಕಾರಣಕ್ಕೆ ಜಿಲ್ಲಾ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆಯ ತನಕ 80 ಬಡಗುಬೆಟ್ಟು ಪ್ರದೇಶದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿ ಇರುವಂತದ್ದು. ಸದ್ಯ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿರುವಂತದ್ದು. ಆದ್ರೆ ಮುಂದೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತದೆ, ರಾಜ್ಯಕ್ಕೆ ತಿರುವನ್ನು ಪಡೆದುಕೊಳ್ತದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಜಿಲ್ಲಾಡಳಿತ ವತಿಯಿಂದ ಮಾರ್ಚ್ 3ಕ್ಕೆ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪ್ರೇರಣೆ ಕೊಟ್ಟು ಮತ್ತೆ ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾರ, ಅಥವಾ ಇದೇ ಶಂಕುಸ್ಥಾಪನೆಯಿಂದ ಕಂಬಳದವರೆಗೆ ಇದು ಮುಂದುವರಿತ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಕಂಬಳ ಒಂದು ಪ್ರತಿಷ್ಠೆ, ಕರಾವಳಿಗರ, ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಯಾರು ಮೇಳೈಸ್ತಾರೆ ಅನ್ನೋದು ಕೂಡ ಕರಾವಳಿಯ ಜನರ ಪ್ರಶ್ನೆ ಆಗಿರೋದು. ಇದಕ್ಕೆಲ್ಲವೂ ಉತ್ತರ ಸಿಗ್ಬೇಕಾದ್ರೆ ಇಲ್ಲಿ ಕಂಬಳ ನಡೆದ್ರೆ ಅಷ್ಟೇ ಈ ಇಳಿದಿರುವಂತ ಕಾರ್ಯಕ್ಕೆ ಒಂದು ಪೂರ್ಣ ಚುಕ್ಕಿ ಸಿಗುವಂತದ್ದು. ಕಂಬಳ ಅಂತ ಹೇಳಿದ್ರೆ ಉಡುಪಿ ಮಂಗಳೂರಿನ ಒಂದು ಪ್ರತಿಷ್ಠೆಯ ಜನಪದ ಕ್ರೀಡೆ. ದಿನೇ ದಿನೇ ಇದರ ಪ್ರತಿಷ್ಠೆ ಕೂಡ ಹೆಚ್ಚಾಗ್ತಿದೆ, ಕಂಬಳದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ.
ಆರಂಭದಲ್ಲಿ ಕೆಲವು ಬೆರಳೆಣಿಕೆಯ ಕಂಬಳಗಳಿದ್ರೆ ಈಗ 24 ಕಂಬಳಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ. ಹಾಗಾಗಿ ಉಡುಪಿಯಲ್ಲೂ ಕೂಡ ಒಂದು ಕಂಬಳವನ್ನು ನಡೆಸಬೇಕು ಅನ್ನುವಂತ ಕಾರಣಕ್ಕೆ ಉಡುಪಿ ಕಂಬಳ ಅದಕ್ಕೆ ಒಂದು ದಿನ ನಿಗದಿಯಾಗಿತ್ತು. ಅದಕ್ಕೆ ಒಂದು ಭೂಮಿಯನ್ನ ಯುವಜನ ಕ್ರೀಡಾ ಇಲಾಖೆ ಜಿಲ್ಲಾಡಳಿತದ ಆದೇಶದಂತೆ ನೀಡಿತ್ತು. ಹಾಗಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು ಸೇರಿದಂತೆ ಒಂದು ಕಂಬಳ ಸಮಿತಿ ಅದಕ್ಕೆ ಫೆಬ್ರವರಿ 28ಕ್ಕೆ ಒಂದು ಶಂಕುಸ್ಥಾಪನೆಗೆ ದಿನವನ್ನ ನಿಗದಿ ಮಾಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಇದು ಒಂದು ರೀತಿಯಾಗಿ ರಾಜಕೀಯ ಗದ್ದಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ 4ನೇ ತಾರೀಕಿನಂದು ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಆಗಬೇಕು ಅನ್ನೋಂತ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪಟ್ಟು ಹಿಡಿದು ಅದರ ದಿನವನ್ನ ಬೇರೆ ದಿನಕ್ಕೆ ಶಿಫ್ಟ್ ಮಾಡಬೇಕು, ಅಂದ್ರೆ ಮಾರ್ಚ್ 4ಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಹಾಗಾಗಿ ಸದ್ಯ ಯಾವ ದಿನ ನಿಗದಿಯಾಗಿದೆ ಅದೇ ದಿನದಂದು ನಡೆಸುವುದಕ್ಕೆ ಕಂಬಳ ಸಮಿತಿ ಮತ್ತು ಗುರುಮೆ ಸುರೇಶ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ಸದ್ಯಕ್ಕೆ ಶಂಕುಸ್ಥಾಪನೆ ಕೂಡ ನಡೆದಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಗದ್ದಲ ಗಲಾಟೆಗಳು ಸೃಷ್ಟಿ ಆಗಬಾರದು ಅನ್ನೋಂತ ಕಾರಣಕ್ಕೆ ಜಿಲ್ಲಾ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆಯ ತನಕ 80 ಬಡಗುಬೆಟ್ಟು ಪ್ರದೇಶದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿ ಇರುವಂತದ್ದು. ಸದ್ಯ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿರುವಂತದ್ದು. ಆದ್ರೆ ಮುಂದೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತದೆ, ರಾಜ್ಯಕ್ಕೆ ತಿರುವನ್ನು ಪಡೆದುಕೊಳ್ತದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಜಿಲ್ಲಾಡಳಿತ ವತಿಯಿಂದ ಮಾರ್ಚ್ 3ಕ್ಕೆ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪ್ರೇರಣೆ ಕೊಟ್ಟು ಮತ್ತೆ ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾರ, ಅಥವಾ ಇದೇ ಶಂಕುಸ್ಥಾಪನೆಯಿಂದ ಕಂಬಳದವರೆಗೆ ಇದು ಮುಂದುವರಿತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಕಂಬಳ ಒಂದು ಪ್ರತಿಷ್ಠೆ, ಕರಾವಳಿಗರ, ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಯಾರು ಮೇಳೈಸ್ತಾರೆ ಅನ್ನೋದು ಕೂಡ ಕರಾವಳಿಯ ಜನರ ಪ್ರಶ್ನೆ ಆಗಿರೋದು. ಇದಕ್ಕೆಲ್ಲವೂ ಉತ್ತರ ಸಿಗ್ಬೇಕಾದ್ರೆ ಇಲ್ಲಿ ಕಂಬಳ ನಡೆದ್ರೆ ಅಷ್ಟೇ ಈ ಇಳಿದಿರುವಂತ ಕಾರ್ಯಕ್ಕೆ ಒಂದು ಪೂರ್ಣ ಚುಕ್ಕಿ ಸಿಗುವಂತದ್ದು. ಕಂಬಳ ಅಂತ ಹೇಳಿದ್ರೆ ಉಡುಪಿ ಮಂಗಳೂರಿನ ಒಂದು ಪ್ರತಿಷ್ಠೆಯ ಜನಪದ ಕ್ರೀಡೆ. ದಿನೇ ದಿನೇ ಇದರ ಪ್ರತಿಷ್ಠೆ ಕೂಡ ಹೆಚ್ಚಾಗ್ತದೆ, ಕಂಬಳದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಆರಂಭದಲ್ಲಿ ಕೆಲವು ಬೆರಳೆಣಿಕೆಯ ಕಂಬಳಗಳಿದ್ರೆ ಈಗ 24 ಕಂಬಳಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ. ಹಾಗಾಗಿ ಉಡುಪಿಯಲ್ಲೂ ಕೂಡ ಒಂದು ಕಂಬಳವನ್ನು ನಡೆಸಬೇಕು ಅನ್ನುವಂತ ಕಾರಣಕ್ಕೆ ಉಡುಪಿ ಕಂಬಳ ಅದಕ್ಕೆ ಒಂದು ದಿನ ನಿಗದಿಯಾಗಿತ್ತು. ಅದಕ್ಕೆ ಒಂದು ಭೂಮಿಯನ್ನ ಯುವಜನ ಕ್ರೀಡಾ ಇಲಾಖೆ ಜಿಲ್ಲಾಡಳಿತದ ಆದೇಶದಂತೆ ನೀಡಿತ್ತು. ಹಾಗಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿ ಅವರು ಸೇರಿದಂತೆ ಒಂದು ಕಂಬಳ ಸಮಿತಿ ಅದಕ್ಕೆ ಫೆಬ್ರವರಿ 28ಕ್ಕೆ ಒಂದು ಶಂಕುಸ್ಥಾಪನೆಗೆ ದಿನವನ್ನ ನಿಗದಿ ಮಾಡಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಆದ್ರೆ ಇದು ಒಂದು ರೀತಿಯಾಗಿ ರಾಜಕೀಯ ಗದ್ದಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಯಾಕಂದ್ರೆ 4ನೇ ತಾರೀಕಿನಂದು ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಆಗಬೇಕು ಅನ್ನೋಂತ ಕಾರಣಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪಟ್ಟು ಹಿಡಿದು ಅದರ ದಿನವನ್ನ ಬೇರೆ ದಿನಕ್ಕೆ ಶಿಫ್ಟ್ ಮಾಡಬೇಕು, ಅಂದ್ರೆ ಮಾರ್ಚ್ 4ಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರುವಂತದ್ದು. ಹಾಗಾಗಿ ಸದ್ಯ ಯಾವ ದಿನ ನಿಗದಿಯಾಗಿದೆ ಅದೇ ದಿನದಂದು ನಡೆಸುವುದಕ್ಕೆ ಕಂಬಳ ಸಮಿತಿ ಮತ್ತು ಗುರುಮೆ ಸುರೇಶ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ಸದ್ಯಕ್ಕೆ ಶಂಕುಸ್ಥಾಪನೆ ಕೂಡ ನಡೆದಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಗದ್ದಲ ಗಲಾಟೆಗಳು ಸೃಷ್ಟಿ ಆಗಬಾರದು ಅನ್ನೋಂತ ಕಾರಣಕ್ಕೆ ಜಿಲ್ಲಾ ಪೊಲೀಸರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆಯ ತನಕ 80 ಬಡಗುಬೆಟ್ಟು ಪ್ರದೇಶದಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿ ಇರುವಂತದ್ದು. ಸದ್ಯ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿರುವಂತದ್ದು. ಆದ್ರೆ ಮುಂದೆ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ತದೆ, ರಾಜ್ಯಕ್ಕೆ ತಿರುವನ್ನು ಪಡೆದುಕೊಳ್ತದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಜಿಲ್ಲಾಡಳಿತ ವತಿಯಿಂದ ಮಾರ್ಚ್ 3ಕ್ಕೆ ಮತ್ತೆ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಮಾಜಿ ಸಚಿವರು ಪ್ರೇರಣೆ ಕೊಟ್ಟು ಮತ್ತೆ ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡ್ತಾರ, ಅಥವಾ ಇದೇ ಶಂಕುಸ್ಥಾಪನೆಯಿಂದ ಕಂಬಳದವರೆಗೆ ಇದು ಮುಂದುವರಿತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಕಂಬಳ ಒಂದು ಪ್ರತಿಷ್ಠೆ, ಕರಾವಳಿಗರ, ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಯಾರು ಮೇಳೈಸ್ತಾರೆ ಅನ್ನೋದು ಕೂಡ ಕರಾವಳಿಯ ಜನರ ಪ್ರಶ್ನೆ ಆಗಿರೋದು. ಇದಕ್ಕೆಲ್ಲವೂ ಉತ್ತರ ಸಿಗ್ಬೇಕಾದ್ರೆ ಇಲ್ಲಿ ಕಂಬಳ ನಡೆದ್ರೆ ಅಷ್ಟೇ ಈ ಇಳಿದಿರುವಂತ ಕಾರ್ಯಕ್ಕೆ ಒಂದು ಪೂರ್ಣ ಚುಕ್ಕಿ ಸಿಗುವಂತದ್ದು.